ಕೋಚಿಂಗ್ ಫಾರ್ ಕನ್ನಡಿಗಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಪ್ರಮುಖ ಕದನಗಳು ಅಥವಾ ಯುದ್ಧಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಜಸ್ಟ್ ನಿಮಗೆ ಪರೀಕ್ಷೆ ಸಮಯದಲ್ಲಿ ಸ್ವಲ್ಪ ರಿಪಿಟೇಷನ್ ಆಗೋದಕ್ಕೆ ಈ ಒಂದು ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ ಡೆಪ್ತ್ ಡೀಟೇಲ್ ಅನ್ನ ನಾನು ಹೇಳ್ತಾ ಇಲ್ಲ, ಜಸ್ಟ್ ಯುದ್ಧ ಎಲ್ಲಿ ನಡೆಯಿತು, ಯಾವಾಗ ನಡೀತು, ಯಾರ ನಡುವೆ ನಡೆಯಿತು, ಅದೇ ರೀತಿ ಅದರಲ್ಲಿ ಯಾರು ಸೋತರು ಅಥವಾ ಯಾರು ವಿಜಯಶಾಲಿ ಆದ್ರು, ಇಷ್ಟನ್ನ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಳ್ತಾ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇ ಒಂದು ಯುದ್ಧವನ್ನ ಅಥವಾ ಕದನವನ್ನ ನೋಡೋಣ, ಐಡಾಸ್ಪಸ್ ಕದನ. ಸೊ ಹೆಸರಿದೆ, ಇಲ್ಲಿ ನಾವು ಹೆಸರುಗಳನ್ನ ಗಮನಿಸಿದ್ರೆ ಎಲ್ಲಾ ಯುದ್ಧಗಳು ಯಾವ ಸ್ಥಳದಲ್ಲಿ ನಡೆಯಿತು ಅನ್ನೋದ್ರ ಮೇಲೆ ಆ ಒಂದು ಯುದ್ಧದ ಒಂದು ಹೆಸರನ್ನ ಕೊಡ್ತಾರೆ ಅಂತ ಹೇಳ್ಬೋದು. ಐಡಾಸ್ಪಸ್ ಕದನ ಅನ್ನೋಂಥದ್ದು ಒಂದು ಐಡಾಸ್ಪಸ್ ನದಿಯ ದಡದ ಮೇಲೆ ನಡೆಯುತ್ತೆ, ಅದಕ್ಕೆ ಇದನ್ನ ಐಡಾಸ್ಪಸ್ ಕದನ ಅಂತ ಕರೀತಾರೆ. ಸೊ ಐಡಾಸ್ಪಸ್ ಅನ್ನುವಂಥದ್ದು ಜೀಲಂ ನದಿಯ ಇಂದಿನ ಹೆಸರು ಅಥವಾ ಹಳೆಯ ಹೆಸರು ಅಂತ ಹೇಳ್ಬೋದು. ಆದ ಕಾರಣ ಇದನ್ನ ಐಡಾಸ್ಪಸ್ ಕದನ ಅಂತ ನಡೀತಾರೆ. ಅಂದ್ರೆ ಜೀಲಂ ನದಿಯ ದಡದ ಮೇಲೆ ನಡೆಯುತ್ತೆ. ಜೀಲಂ ನದಿಯ ಇಂದಿನ ಹೆಸರು ಐಡಾಸ್ಪಸ್. ಯಾರ ನಡುವೆ ನಡೆಯುತ್ತೆ? ಕ್ರಿಸ್ತಪೂರ್ವ 326ರಲ್ಲಿ ನಡೆಯುವಂತಹ ಈ ಒಂದು ಕದನ ಅಲೆಕ್ಸಾಂಡರ್ ಅವ್ರು ಏನ್ ಮಾಡ್ತಾರೆ, ಭಾರತದ ಮೇಲೆ ದಾಳಿ ಮಾಡಿದಾಗ, ಸೊ ಈ ಒಂದು ದಾಳಿಯನ್ನ ಹಿಮ್ಮೆಟ್ಟಲು ಆ ಪಂಜಾಬ್ ಪ್ರಾಂತ್ಯದ ಒಂದು ಬೆಹರಾ ಬಳಿ ಏನ್ ಮಾಡ್ತಾರೆ, ಪೋರಸ್ ಎಂಬ ಭಾರತೀಯ ಒಂದು ರಾಜ ಒಂದು ಕದನವನ್ನ ಘೋಷಿಸ್ತಾರೆ ಅಂತ ಹೇಳ್ಬೋದು. ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವೆ ನಡೆಯುವಂತಹ ಕದನವನ್ನ ನಾವು ಐಡಾಸ್ಪಸ್ ಕದನ ಅಂತ ಹೇಳ್ತೀವಿ. ಇಲ್ಲಿ ಅತ್ಯಂತ ಪ್ರಬಲಶಾಲಿಯಾದಂತಹ ಅಲೆಕ್ಸಾಂಡರ್ ದಿ ಗ್ರೇಟ್ ಏನ್ ಮಾಡ್ತಾರೆ, ಪೋರಸ್ ಅವರನ್ನ ಸೋಲಿಸ್ತಾರೆ ಅನ್ನೋದನ್ನ ಗಮನಿಸಬಹುದು. ಮುಂದಿನ ಯುದ್ಧವನ್ನ ನೋಡೋಣ. ಮುಂದಿನ ಯುದ್ಧ ಕಳಿಂಗ ಯುದ್ಧ. ಸೊ ಹೆಸರೇ ಸೂಚಿಸ್ತಾ ಇದೆ, ಕಳಿಂಗ ಯುದ್ಧ. ಕಳಿಂಗ ಎಂಬ ಪ್ರದೇಶದಲ್ಲಿ ನಡೆಯುವಂತದ್ದು ಕ್ರಿಸ್ತ ಪೂರ್ವ 261ರಲ್ಲಿ ನಡೆಯುವಂತಹ ಯುದ್ಧ. ಮೌರ್ಯ ಸಾಮ್ರಾಜ್ಯದ ಪ್ರಮುಖ ರಾಜನಾದಂತಹ ಅಶೋಕ ಚಕ್ರವರ್ತಿ ಕಳಿಂಗ ರಾಜ್ಯದ ಮೇಲೆ ಏನ್ ಮಾಡ್ತಾರೆ, ದಾಳಿಯನ್ನ ಮಾಡ್ತಾರೆ. ಆಗ ಆ ಒಂದು ರಾಜ್ಯವನ್ನ ಆಳ್ವಿಕೆ ಮಾಡ್ತಕ್ಕಂತಹ ಅನಂತ ಎಂಬ ರಾಜ್ಯ ಏನ್ ಮಾಡ್ತಾರೆ, ಇವರ ನಡುವೆ ಯುದ್ಧ ಏರ್ಪಡುತ್ತೆ. ಈ ಯುದ್ಧದಲ್ಲಿ ಲಕ್ಷಾಂತರ ಮಂದಿ ಸಾವಿಗೀಡಾಗ್ತಾರೆ ಅಂತ ಹೇಳ್ಬೋದು. ಇದನ್ನ ಕಂಡಂತಹ ಒಂದು ಅಶೋಕ, ಈ ರಾಜ ಅಶೋಕ ಏನ್ ಮಾಡ್ತಾರೆ, ಯುದ್ಧದಿಂದ ಯಾವುದೇ ಶಾಂತಿ ದೊರಕೋದಿಲ್ಲ. ಆದ ಕಾರಣ ಯುದ್ಧವನ್ನ ಏನ್ ಮಾಡ್ತಾರೆ, ಇನ್ನು ಮುಂದೆ ಯಾವುದೇ ಯುದ್ಧವನ್ನ ಮಾಡೋದಿಲ್ಲ ಅಂತ ಶಪಥ ಮಾಡಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ಹಾಗಾದ್ರೆ ಈ ಕಳಿಂಗ ರಾಜ್ಯ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಸೊ ಈಗಿರುವಂತಹ ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಉತ್ತರ ಭಾಗವನ್ನ ಕಳಿಂಗ ರಾಜ್ಯ ಅಂತ ಕರೀತಾ ಇದ್ರು. ಮುಂದಿನ ಒಂದು ಯುದ್ಧವನ್ನ ನೋಡೋಣ. ಮುಂದಿನ ಯುದ್ಧ ಬಂದಾಗ ತರೈನ್ ಯುದ್ಧ. ತರೈನ್ ಯುದ್ಧ ಬಂದಾಗ ಎರಡು ತರೈನ್ ಯುದ್ಧಗಳನ್ನ ನೋಡ್ಬೋದು. ಸೊ ಮೊದಲ ತರೈನ್ ಯುದ್ಧವನ್ನ ನೋಡೋಣ. ಯಾಕೆ ಇದನ್ನ ತರೈನ್ ಯುದ್ಧ ಅಂತ ಕರೀತಾರೆ ಅಂದ್ರೆ, ತರೈನ್ ಅನ್ನೋ ಪ್ರದೇಶದಲ್ಲಿ ನಡೆಯುತ್ತೆ. 1191 ಕ್ರಿಸ್ತಶಕ 1191ರಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ. ಯಾರ ನಡುವೆ? ಪೃಥ್ವಿರಾಜ್ ಚೌಹಾನ್ ಮತ್ತು ಮಹಮ್ಮದ್ ಗೋರಿ ನಡುವೆ ನಡೆಯುತ್ತೆ. ತಾನೇಶ್ವರ ಬಳಿಯ ತರೈನ್ ಅನ್ನೋ ಜಾಗದಲ್ಲಿ ನಡೆಯೋದ್ರಿಂದ ಇದನ್ನ ತರೈನ್ ಯುದ್ಧಗಳು ಅಂತ ಕರಿತೀವಿ. ಇಲ್ಲಿ ಪ್ರಬಲಶಾಲಿಯಾದಂತಹ ಪೃಥ್ವಿರಾಜ್ ಚೌಹಾನ್ ಅವರು ಏನ್ ಮಾಡ್ತಾರೆ, ಮಹಮ್ಮದ್ ಗೋರಿಯನ್ನ ಸೋಲಿಸ್ತಾರೆ. ಆದ್ರೆ ಅವರನ್ನ ಸಾಯಿಸಿ ಏನ್ ಮಾಡ್ತಾರೆ, ಹಾಗೆ ಅನುಕಂಪದ ಮೇಲೆ ಬಿಟ್ಟು ಕಳಿಸ್ತಾರೆ ಅಂತ ಹೇಳ್ಬೋದು. ಸೊ ಅದಾದ ನಂತರ ನಾವು ಎರಡನೇ ತರೈನ್ ಯುದ್ಧವನ್ನ ಕಾಣಬಹುದು. ಇಲ್ಲಿ ಎರಡನೇ ತರೈನ್ ಯುದ್ಧ ಏನ್ ಮಾಡ್ತಾರೆ, ಸೋತಂತಹ ಮಹಮ್ಮದ್ ಗೋರಿ ಏನ್ ಮಾಡ್ತಾರೆ, ನಂತರ ಅತಿ ದೊಡ್ಡ ಮತ್ತು ಪ್ರಬಲ ಒಂದು ಸೈನ್ಯದ ಜೊತೆ ಮತ್ತೆ ಏನ್ ಮಾಡ್ತಾರೆ, ತರೈನ್ ಅನ್ನೋ ಜಾಗದಲ್ಲಿ ಪೃಥ್ವಿರಾಜ್ ಚೌಹಾನ್ರ ಮೇಲೆ ಮತ್ತೆ ಯುದ್ಧವನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಈ ಯುದ್ಧದಲ್ಲಿ ಏನ್ ಮಾಡ್ತಾರೆ, ಒಂದನೇ ಯುದ್ಧದಲ್ಲಿ ಸೋತಂತಹ ಮಹಮ್ಮದ್ ಗೋರಿ ಎರಡನೇ ತರೈನ್ ಯುದ್ಧದಲ್ಲಿ 1192 ಅಂದ್ರೆ ಮುಂದಿನ ವರ್ಷವೇ ಏನ್ ಮಾಡ್ತಾರೆ, ದಾಳಿ ಮಾಡಿ ಇಲ್ಲಿ ಏನ್ ಮಾಡ್ತಾರೆ, ಪೃಥ್ವಿರಾಜ್ ಚೌಹಾನ್ ಅವರನ್ನ ಸೋಲಿಸ್ತಾರೆ ಅಂತ ಹೇಳ್ಬೋದು. ಸೋತ ನಂತರ ಏನ್ ಮಾಡ್ತಾರೆ, ಇಲ್ಲಿ ಕುತುಬ್ದೀನ್ ಐಬಕ್ ಅವರನ್ನ ಏನ್ ಮಾಡ್ತಾರೆ, ಗವರ್ನರ್ ಆಗಿ ನೇಮಕ ಮಾಡ್ತಾರೆ. ಇಲ್ಲಿಂದ ಏನಾಗುತ್ತೆ, ಭಾರತದಲ್ಲಿ ಒಂದು ಮುಸ್ಲಿಂ ದೊರೆಗಳ ಆಡಳಿತ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ದೆಹಲಿ ಸುಲ್ತಾನರ ಒಂದು ಆಡಳಿತ ಇಲ್ಲಿಂದ ನಮ್ಮ ಭಾರತದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಅದ ನಂತರ ಮುಂದಿನ ಯುದ್ಧವನ್ನ ನೋಡಿದ್ರೆ ಚಂದವಾರ್ ಕದನ. ಸೊ ಇದನ್ನ ಮಹಮ್ಮದ್ ಗೋರಿ ಏನ್ ಮಾಡ್ತಾರೆ, ಅದಾದ ನಂತರ ಎರಡನೇ ತರೈನ್ ಯುದ್ಧ ಆದ ನಂತರ 2 ವರ್ಷಕ್ಕೆ ಈ ಒಂದು ಯುದ್ಧವನ್ನ ಮಾಡ್ತಾರೆ. 1194ರಲ್ಲಿ ಇಲ್ಲಿ ಜಯಚಂದ್ರ ಅವರನ್ನ ಏನ್ ಮಾಡ್ತಾರೆ, ಮೊಹಮ್ಮದ್ ಗೋರಿ ಅವರು ಸೋಲಿಸ್ತಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಅದಾದ ನಂತರ ಇನ್ನೊಂದು ಯುದ್ಧ ಬಂದಾಗ ಪಾನಿಪತ್ ಕದನಗಳು. ಸೊ ನಾವು 3 ಪಾನಿಪತ್ ಕದನಗಳನ್ನ ಕಾಣ್ತೀವಿ. ಪಾನಿಪತ್ ಕದನ, ಸೊ ಈಗಿನ ಹರಿಯಾಣದಲ್ಲಿ ಕಂಡು ಬರುವಂತದ್ದು. ಈ ಪ್ರದೇಶದಲ್ಲಿ 3 ಯುದ್ಧಗಳು ನಡೆಯೋದ್ರಿಂದ ಪಾನಿಪತ್ ಕದನಗಳು ಅಂತ ಹೇಳ್ತೀವಿ. 3 ಯುದ್ಧ ಅಂತ ಸಹ ತುಂಬಾ ಇಂಪಾರ್ಟೆಂಟ್.
ಚೆನ್ನಾಗಿ ನೋಡ್ಕೊಳ್ಳಿ. ಮೊದಲ ಪಾನಿಪತ್ ಕದನವನ್ನ ಗಮನಿಸೋಣ. ಮೊದಲ ಪಾನಿಪತ್ ಕದನ 1526ರಲ್ಲಿ ನಡೆಯುವಂತದ್ದು. 1526ರಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ. ಸೊ ಲೋಧಿ ಬಂದು ದೆಹಲಿಯ ಕೊನೆಯ ಸುಲ್ತಾನ, ಬಾಬರ್ ಮೊಘಲರ ಮೊದಲ ರಾಜ ಅಂತ ಹೇಳ್ಬೋದು. ಬಾಬರ್ ಅವ್ರು ಏನ್ ಮಾಡ್ತಾರೆ, ದೆಹಲಿ ಸುಲ್ತಾನರ ಕೊನೆಯ ರಾಜನ ಅಂತ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಅಂತ್ಯ ಮಾಡಿ ಮೊಘಲ್ ಸುಲ್ತಾನರ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರೆ ಅಂತ ಹೇಳೋದು. ಅದರಿಂದ ಮೊದಲ ಪಾನಿಪತ್ ಯುದ್ಧ ಏನಾಗುತ್ತೆ, ದೆಹಲಿ ಸುಲ್ತಾನರ ಆಳ್ವಿಕೆಯನ್ನ ಕೊನೆ ಮಾಡಿ ಮೊಘಲ್ ಸುಲ್ತಾನರ ಆಳ್ವಿಕೆಯನ್ನ ಭಾರತದಲ್ಲಿ ಪ್ರಾರಂಭ ಮಾಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದ ನಂತರ ಎರಡನೇ ಪಾನಿಪತ್ ಯುದ್ಧವನ್ನ ನೋಡೋಣ. ಎರಡನೇ ಪಾನಿಪತ್ ಯುದ್ಧ 1556ರಲ್ಲಿ ನಡೆಯುವಂತಹದ್ದು. ಇದು ಯಾರ ನಡುವೆ ನಡೆಯುತ್ತೆ ಅಂತ ಹೇಳಿದ್ರೆ ಮೊಘಲ್ ಮತ್ತು ಹೆಮು ನಡುವೆ ನಡೆಯುತ್ತೆ ಅಂತ ಹೇಳೋದು. ಸೊ ಮೊಘಲರ ಆಗ ರಾಜ ಆದಂತವರು ಅಕ್ಬರ್ ಅಂತ ಹೇಳ್ಬೋದು. ಅಕ್ಬರ್ ಸಣ್ಣ ವಯಸ್ಸಿನವರಾಗಿರೋದ್ರಿಂದ ಇವರ ಪರವಾಗಿ ಬೈರಂ ಖಾನ್ ಅವರು ಏನ್ ಮಾಡ್ತಾರೆ, ಈ ಯುದ್ಧದ ಉಸ್ತುವಾರಿಯನ್ನ ವಹಿಸ್ತಾರೆ ಅಂತ ಹೇಳ್ಬೋದು. ಬೈರಂ ಖಾನ್ ಮತ್ತು ಹೆಮು ನಡುವೆ ನಡೆಯುತ್ತೆ. ಇದರಲ್ಲಿ ಏನ್ ಮಾಡ್ತಾರೆ, ಬೈರಂ ಖಾನ್ ಯುದ್ಧವನ್ನ ಯಶಸ್ವಿಯಾಗಿ ಗೆಲ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ, ಮೊಘಲರಿಗೆ ಅಥವಾ ಅಕ್ಬರ್ಗೆ ಈ ಒಂದು ಯುದ್ಧದಲ್ಲಿ ಜಯಶಾಲಿ ಆಗ್ತಾರೆ ಅಂತ ಯುದ್ಧದಲ್ಲಿ ಜಯಶಾಲಿ ಆಗ್ತಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಅದಂತ ಮೂರನೇ ಪಾನಿಪತ್ ಕದನ ಯುದ್ಧವನ್ನ ನೋಡೋಣ. ಮೂರನೇ ಪಾನಿಪತ್ ಕದನ ಅಥವಾ ಯುದ್ಧ 1761ರಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ನಡೆಯುತ್ತೆ ಅಂತ ಹೇಳೋದು. ಸೊ ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿ ನಡುವೆ ನಡೆಯೋದ್ರಿಂದ ಸೊ ಇಲ್ಲಿ ಅಹಮದ್ ಶಾ ಅಬ್ದಾಲಿ ಏನ್ ಮಾಡ್ತಾರೆ, ಮರಾಠರನ್ನ ಹೀನಾಯವಾಗಿ ಸೋಲಿಸ್ತಾರೆ ಅಂತ ಹೇಳ್ಬೋದು. ಸೊ ಇವಿಷ್ಟು ಮೂರು ಪಾನಿಪತ್ ಕದನಗಳು. ನಂತರ ನಾವು ಮುಂದಿನ ಕದನಕ್ಕೆ ಹೋಗೋಣ. ಕನ್ವಾ ಕದನ 1527ರಲ್ಲಿ ನಡೆಯುವಂಥದ್ದು. ಕನ್ವಾ ಕದನ ಬಾಬರ್ 1526ರಲ್ಲಿ ಮೊದಲ ಪಾನಿಪತ್ ಕದನ ಜಯಿಸಿದ ನಂತರ ಏನು ಮಾಡ್ತಾರೆ, ಮುಂದಿನ ವರ್ಷನೇ ಇನ್ನೊಂದು ಯುದ್ಧವನ್ನ ಮಾಡ್ತಾರೆ. ಅದು ಕನ್ವಾದಲ್ಲಿ ನಡೆಯುತ್ತೆ. ಅದಕ್ಕೆ ಇದನ್ನ ಕನ್ವಾ ಕದನ ಅಂತ ಕರಿತೀವಿ. ಸೊ ಇಲ್ಲಿ ರಾಣಾ ಸಂಗರ ಜೊತೆ ಏನ್ ಮಾಡ್ತಾರೆ, ಯುದ್ಧವನ್ನ ಹೋರಾಟ ಮಾಡ್ತಾರೆ. ಸೊ ಇಲ್ಲಿ ರಾಣಾ ಸಂಗರನ್ನ ಸಂಪೂರ್ಣವಾಗಿ ಸೋಲಿಸ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಬಾಬರ್ ವಿಜಯಶಾಲಿ ಆಗ್ತಾರೆ. ಮುಂದಿನ ಕದನ ಚೌಸಾ ಕದನ. ಸೊ ಇದು 1539ರಲ್ಲಿ ನಡೆಯುವಂತದ್ದು. ಸೊ ಹುಮಾಯೂನ್ ಚಕ್ರವರ್ತಿ ಹುಮಾಯೂನ್ ಮತ್ತು ಶೇರ್ ಶಾ ಸೂರಿ, ಸೊ ಆಗ ದೆಹಲಿಯ ಪ್ರಮುಖ ರಾಜ ಅಂತ ಹೇಳ್ಬೋದು, ಶೇರ್ ಶಾ ಸೂರಿ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಶೇರ್ ಶಾ ಸೂರಿ ಏನ್ ಮಾಡ್ತಾರೆ, ಹುಮಾಯೂನ್ ರವರನ್ನ ಸೋಲಿಸ್ತಾರೆ. ಸೊ ಮುಂದಿನ ಕದನ ನೋಡೋಣ. ಕನೌಜ್ ಅಥವಾ ಬಿಲ್ಗ್ರಾಮ್ ಕದನ 1540ರಲ್ಲಿ ನಡೆಯುತ್ತೆ. ಇದು ಅಷ್ಟೇ ಮೊಘಲ್ ಚಕ್ರವರ್ತಿ ಹುಮಾಯೂನ್ ಮತ್ತು ಶೇರ್ ಶಾ ಸೂರಿ ನಡುವೆ ನಡೆಯುತ್ತೆ. ಇಲ್ಲೂ ಸಹ ಏನಾಗ್ತಾರೆ, ಹುಮಾಯೂನ್ ಅವರು ಸೋಲನ್ನ ಒಪ್ಕೊಳ್ತಾರೆ ಅಂತ ಹೇಳೋದು. ಸೊ ಇದಾದ ನಂತರ ಹುಮಾಯೂನ್ ಅವರು ಏನ್ ಮಾಡ್ತಾರೆ, ಸೋತ ನಂತರ ಇವರು ಇರಾನ್ಗೆ ಓಡಿ ಹೋಗ್ತಾರೆ ಅಂತ ಹೇಳ್ಬೋದು. ಶೇರ್ ಶಾ ಸೂರಿ ಸಾಯುವ ತನಕ ಏನ್ ಮಾಡ್ತಾರೆ, ಹಲ್ಲೆ ಇದ್ದು ನಂತರ ಬಂದು ಏನ್ ಮಾಡ್ತಾರೆ, ದೆಹಲಿಯನ್ನ ಹುಮಾಯೂನ್ ಆಕ್ರಮಣ ಮಾಡ್ಕೊಳ್ತಾರೆ. ಮುಂದಿನ ಕದನ ನೋಡೋಣ. ಬನ್ನಿಹಟ್ಟಿ ಕದನ ಅಥವಾ ತಾಲಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಅಂತ ಹೇಳೋದು 1565ರಲ್ಲಿ ನಡೆಯುವಂತಹ ಕದನ. ಸೊ ನಮ್ಮೆಲ್ಲರಿಗೂ ತುಂಬಾ ತಿಳಿದಿರುವಂತಹ ಕದನ. ಏಕೆ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದಂತಹ ಒಂದು ಕದನ ಅಂತ ಹೇಳ್ಬೋದು. ಪ್ರಸಿದ್ಧ ವಿಜಯನಗರ ಸಾಮ್ರಾಜ್ಯ ಮತ್ತು ಡೆಕ್ಕಲ್ ಸುಲ್ತಾನರ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ. ಈ ಡೆಕ್ಕಲ್ ಸುಲ್ತಾನರು ಏನ್ ಮಾಡ್ತಾರೆ, ಒಟ್ಟಾಗಿ ಬಂದು ತಾಲಿಕೋಟೆ ಎಂಬ ಸ್ಥಳದಲ್ಲಿ ವಿಜಯನಗರ ಒಂದು ರಾಜರನ್ನ ಸೋಲಿಸಿ ವಿಜಯನಗರ ಒಂದು ಸಾಮ್ರಾಜ್ಯ ಗತವೈಭವವನ್ನ ಇಲ್ಲಿ ಮಣ್ಣುಪಾಲು ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸಬಹುದು. ನಂತರ ಮುಂದಿನ ಒಂದು ಕದನ ಬಂದಾಗ ಹಾಲ್ದಿಘಾಟ್ ಕದನ 1576ರಲ್ಲಿ ನಡೆಯುವಂತಹದ್ದು. ಹಾಲ್ದಿಘಾಟ್ ಕದನ ಇದು ಮೊಘಲ್ ಚಕ್ರವರ್ತಿ ಅಕ್ಬರ್ ಮತ್ತು ಮೇವಾರ್ನ ರಾಜರಂತಹ ರಾಣಾ ಪ್ರತಾಪ್ ಸಿಂಗ್ ರ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ. ಇಲ್ಲಿ ರಾಣಾ ಪ್ರತಾಪ್ ಸಿಂಗ್ ಅವರು ಏನ್ ಮಾಡ್ತಾರೆ, ಯುದ್ಧದಲ್ಲಿ ಸೋಲ್ತಾರೆ ಅಂತ ಹೇಳೋದು. ಮೊಘಲ್ನ ರಾಜ ಅಕ್ಬರ್ ವಿಜಯಶಾಲಿ ಆಗ್ತಾರೆ. ಮುಂದಿನ ಕದನಕ್ಕೆ ಹೋಗೋಣ. ಪ್ಲಾಸಿ ಕದನ. ಪ್ಲಾಸಿ ಕದನ 1757ರಲ್ಲಿ ನಡೆಯುತ್ತೆ. ಇಲ್ಲಿ ರಾಬರ್ಟ್ ಕ್ಲೈವ್ ನೇತೃತ್ವದ ಒಂದು ಬ್ರಿಟಿಷ್ ಸೈನ್ಯದ ನಡುವೆ ಏನಾಗುತ್ತೆ, ಬಂಗಾಳದ ನವಾಬ್ ಸಿರಾದ್ ಉದ್ದೌಲಾ ನಡುವೆ ಯುದ್ಧ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬ್ರಿಟಿಷ್ ಸೈನ್ಯ ಏನ್ ಮಾಡುತ್ತೆ, ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳ್ಬೋದು. ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರೆ, ಈ ಒಂದು ಕದವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ ವಾಂಡಿವಾಶ್ ಕದನ 1760ರಲ್ಲಿ ನಡೆಯುವಂತದ್ದು. ವಾಂಡಿವಾಶ್ ಕದನ ಇಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರ್ ನಡುವೆ ನಡೆಯುವಂತಹ ಒಂದು ಯುದ್ಧ. ಇಲ್ಲಿ ಬ್ರಿಟಿಷರ ಪರವಾಗಿ ಸರ್ ಹೈರ್ಕೂಟ್ ಇಂಗ್ಲಿಷ್ ಸೈನ್ಯದ ನೇತೃತ್ವವನ್ನು ವಹಿಸುತ್ತಾರೆ. ಅದೇ ರೀತಿ ಫ್ರೆಂಚ್ ಸೈನ್ಯದ ಪರವಾಗಿ ಕೌಂಡಿ ಲ್ಯಾಲೆ ಏನ್ ಮಾಡ್ತಾರೆ, ನೇತೃತ್ವವನ್ನು ವಹಿಸಿ ವಾಂಡಿವಾಶ್ ನಲ್ಲಿ ಯುದ್ಧ ನಡೆಯುತ್ತೆ. ಸೊ ಇಲ್ಲಿ ಫ್ರೆಂಚರು ಏನ್ ಮಾಡ್ತಾರೆ, ಸೋಲನ್ನ ಒಪ್ತಾರೆ. ಮುಂದಿನ ಕದನ ಹೋಗೋಣ. ಬಕ್ಸರ್ ಕದನ. ಬಕ್ಸರ್ ಕದನ ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು
ಬಂಗಾಳದ ಒಂದು ನವಾಬನಂತಹ ಮೀರ್ ಕಾಸಿಂ ಅವರ ಒಂದು ಮಿತ್ರ ಪಡೆ ಅಥವಾ ಅವಧ್ನ ನವಾಬ್ ಮತ್ತು ಮೊಘಲ್ ರಾಜ ಶಾ ಆಲಂ ಇವು ಮೂವರು ಏನ್ ಮಾಡ್ತಾರೆ, ಒಂದು ಗುಂಪನ್ನ ಮಾಡ್ಕೊಂಡು ಯುದ್ಧವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಏನಾಗುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ, ಗೆಲುವನ್ನ ಸಾಧಿಸುತ್ತೆ. ಸೊ ಇಲ್ಲಿ ಮೀರ್ ಕಾಸಿಂ ಒಂದು ಪಡೆ ಸೋಲನ್ನ ಅನುಭವಿಸುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಒಂದು ಪ್ರಮುಖ ಯುದ್ಧಗಳ ಒಂದು ಮಾಹಿತಿ ಅಂತ ಹೇಳ್ಬೋದು. ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ಮಿಕ್ಕಂತಹ ಮೈಸೂರು ಕದನಗಳಿರ್ಬೋದು, ಆಂಗ್ಲೋ ಮರಾಠ ಯುದ್ಧ ಅಥವಾ ಆಂಗ್ಲೋ ಮೈಸೂರು, ಆಂಗ್ಲೋ ಮರಾಠ, ಆಂಗ್ಲೋ ಸಿಖ್ ಯುದ್ಧ ಇತ್ಯಾದಿಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೋಚಿಂಗ್ ಫಾರ್ ಕನ್ನಡಗಾಸ್ ಈ ಹೋಮ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿದೆ ಅಥವಾ ಒತ್ತಿದರೆ ನಿಮಗೆ ಹೋಮ್ ವಿಡಿಯೋಸ್ ಪ್ಲೇ ಲಿಸ್ಟ್ ಬರುತ್ತೆ. ಇಲ್ಲಿ ಪ್ಲೇ ಲಿಸ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಇಂದಿನ ಪ್ರಶ್ನೆ ಪತ್ರಿಕೆ ಮತ್ತು ವಿವರಣೆ, ವಿಜ್ಞಾನ, ಪರೀಕ್ಷೆ ತಯಾರಿ, ನೆನಪಿಡಲು ಟ್ರಿಕ್ಸ್, ಜನರಲ್ ನಾಲೆಜ್, ಭಾರತ ಸಂವಿಧಾನ, ಮೈಂಡ್ ಮ್ಯಾಪ್ಸ್, ಭೂಗೋಳಶಾಸ್ತ್ರ, ಇತಿಹಾಸ ಇತ್ಯಾದಿ ವಿಡಿಯೋಗಳನ್ನು ನೀವು ಈ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಬೋದು. ಅದೇ ರೀತಿ PSI ಭಾಷಾಂತರ ಎಲ್ಲ ವಿಡಿಯೋಗಳನ್ನು ಇಲ್ಲಿ ನೀವು ಕಾಣ್ತೀರಾ.